ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳ ದೊಡ್ಡ ಮಟ್ಟಿಗೆ ಕೂಡ ಆಗ್ತಾ ಇತ್ತು. ಕೆಲವೊಂದಿಷ್ಟು ಶಾಸಕರುಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಭವಿಷ್ಯವನ್ನು ಕೂಡ ನುಡಿದಿದ್ರು. ಈ ಮಧ್ಯೆ ಇವತ್ತು ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. 5 ವರ್ಷಗಳ ಕಾಲ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ, ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಸಿಎಂ ಆಗೇ ಆಗ್ತಾರೆ ಅಂತ ಕೆಲವೊಂದಿಷ್ಟು ಡೇಟ್ಗಳನ್ನು ಕೊಟ್ಟಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸರ್, ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ, ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋಂಥದ್ದು ತಮ್ಮ ಏನು ಸ್ಟೇಟ್ಮೆಂಟು ಸರ್? ನಿಮ್ಗೆ ತಿಳಿಸ್ತೆ. ನಾನು ಆ ಸುದ್ದಿಗಳನ್ನು ನೋಡಿಲ್ಲ, ಆ ಸುದ್ದಿಗಳನ್ನು ನಾನು ಗಮನಕ್ಕೆ ನನಗೆ ಬರಲಿಲ್ಲ. ನನ್ನ ಆರೋಗ್ಯದ ಬಗ್ಗೆ ನಾನು ಗಮನ ಇಟ್ಟು ನಾನು 1-2 ವಾರ ರಜಾ ತೊಗೊಂಡು ಮನೇಲಿದ್ದೆ. ನನಗೆ ಇದೇ ತಾವು ಹೇಳಿದಾಗೆ ನನಗೆ ಗೊತ್ತಾಗ್ತಾ ಇರೋದು. ಅದಕ್ಕೆ ಶೀಘ್ರದಲ್ಲೇ ನಾವು ಉತ್ತರವನ್ನು ಕೊಡ್ತೀವಿ. ಅದಕ್ಕೆ ಯಾರು ಆಗ್ತಾರೆ, ಯಾರು ಆಗಲ್ಲ, ಯಾವ ಗ್ರೀನ್ ಸಿಗ್ನಲ್ಲು ಅನ್ನೋದನ್ನು ನಾವೇ ಅದಕ್ಕೆ ಹೊಣೆಗಾರಿಕೆಯನ್ನು ತಗೊಂಡು ನಾವೇ ಬೇಕಾದ್ರೆ ಹೇಳ್ತೀವಿ ನಾವೆಲ್ಲರೂ ಕೂಡ. ಸೊ ಸದ್ಯದಲ್ಲಿ ನಾನು ಅದನ್ನು ನೋಡದೆ ಮಾಡದೆ ಅವರದ್ದು ಅವರ ಮಾಧ್ಯಮದ ಪ್ರಕಟಣೆಯನ್ನು ನೋಡದೆ, ಅವರ ಸುದ್ದಿ ನೋಡದೆ ನಾನು ಮಾತಾಡೋದಿಲ್ಲ. ಕಳೆದ ಹಲವು ದಿನಗಳಿಂದಲೂ ಕೂಡ ಸರ್ ತಾವು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಿದ್ರಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಕೆಲಸ, ಪಕ್ಷ ಸಂಘಟನೆ, ಈ ವಿಚಾರವಾಗಿ ಅವರು ಸಿಎಂ ಆಗಬೇಕು ಅನ್ನೋಂಥವ್ರು ಕೂಡ ಒತ್ತಡವನ್ನು ಇರ್ತಿದ್ರು. ಅದ್ರ ಜೊತೆಗೆ ಒಂದು ಭವಿಷ್ಯ ನೋಡಿದ್ರಿ, 6 ಮತ್ತು 9 ಲಕ್ಕಿ ಆ ಟೈಮಲ್ಲಿ ಸಿಎಂ ಆಗ್ತಾರೆ ಅಂತ. ಅದಾದಮೇಲೆ ಕೂಡ ಸಂಕ್ರಾಂತಿ ನಂತರ ಆಗ್ತಾರೆ ಅಂತ ಕೂಡ ಹೇಳಿದ್ರಿ. ಈ ಮಧ್ಯೆ ಯತೀಂದ್ರ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ಇವತ್ತಿಗೂ ಕೂಡ ನನ್ನ ಮಾತಿನ ಮೇಲೆ ನಾನು ಬದ್ಧವಾಗಿರ್ತೀನಿ. ನಾನು ಕೊನೆಯವರೆಗೂ ನಾನು ಬದ್ಧವಾಗಿರ್ತೀನಿ. ಅವರು ಮುಖ್ಯಮಂತ್ರಿ ಆಗಲೇಬೇಕು, ಹಾಗೇ ಆಗ್ತಾರೆ ಅಂಥೇಳಿ ನಾನು ಇನ್ನೂ ಹಲವಾರು ಶಾಸಕರು, ಸುಮಾರು 80-90 ಶಾಸಕರು ಈಗಾಗಲೇ ಅವರೆಲ್ಲ ಒಲವನ್ನು ತೋರಿಸಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅವಧಿನಲ್ಲಿ ಅವರು ಸಿಎಂ ಆಗ್ತಾರೆ. ಅತಿ ಶೀಘ್ರದಲ್ಲೇ ನಾನು 6-9 ಏನು ಹೇಳಿದ್ದೆ, ಆ 2 ಡೇಟು ನನಗೆ ಮಿಸ್ ಆದ್ರೂ ನಾವು 3ನೇ ಡೇಟ್ ಮಿಸ್ ಆಗಿ ಕೊಡಲ್ಲ ನಾವು. ಸೊ ಅದಕ್ಕೆ ನಾವೆಲ್ಲರೂ ಕೂಡ ನಾವು ಬದ್ಧವಾಗಿರ್ತೀವಿ. ಅವ್ರಿಗೆ ಸಿಎಂ ಆಗಿ ನಾವು ನೋಡ್ತೀವಿ. ಶಾಸಕ ಇಕ್ಬಾಲ್ ಹುಸೇನ್ ಅವ್ರ ಜೊತೆಗೆ ಸರ್, ಈಗ ಚನ್ನಗಿರಿ ಶಾಸಕರಾಗಿರ್ಬೋದು, ನಮ್ಮ ಬಾಲಕೃಷ್ಣ ಅವರಾಗಿರ್ಬೋದು, ಬೇರೆ ಶಾಸಕರೆಲ್ಲರೂ ಕೂಡ ಡಿ ಕೆ ಅವರು ಸಿಎಂ ಆಗಬೇಕು ಅನ್ನೋಂಥದ್ದು ಮಾಡ್ತಾಯಿದ್ರು. ಈ ಮಧ್ಯೆ ಯತೀಂದ್ರ ಅವರು ಈ ರೀತಿ ಹೇಳ್ತಿದ್ದಾರೆ, ತಾವೆಲ್ಲ MLAಗಳು, ತಮಗೊಂದು ಸೋರ್ಸ್ ಇರುತ್ತೆ, ತಾವು ಇಂಥ ಡೇಟಲ್ಲಿ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯತೀಂದ್ರ ಅವರಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಶಾಸಕರು ಅತಿ ಶೀಘ್ರದಲ್ಲೇ ಇದರ ಪರವಾಗಿ ಏನೋ ರೀತಿ ನಮ್ಮ ನಡವಳಿಕೆಗಳನ್ನು ನಾವು ಮಾಡಬೇಕು, ಯಾವ ರೀತಿ ಇದರ ಪರವಾಗಿ ನಾವು ನಡ್ಕೋಬೇಕು, ಹೈಕಮಾಂಡ್ಗೆ ಏನು ಸೂಚನೆ ನಾವೆಲ್ಲರೂ ಕೂಡ ಕೊಡಬೇಕಂತೇಳಿ ನಾವು ತೀರ್ಮಾನವನ್ನು ಮಾಡ್ತೀವಿ. ನಮಗೆ ನಂಬಿಕೆ ಇದೆಯಾ ಸರ್ ಈ ಅವಧಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ? ನಾನು ಭಗವಂತನ ಸನ್ನಿಧಿಯಲ್ಲಿ ಇರ್ತಿದ್ದೀನಿ. ನಾನು ಈಗ ತಾನೇ ಭಗವಂತ ಸನ್ನಿಧಿನ ಒಳಗಡೆಯಿಂದ ಬರ್ತಾ ಇದ್ದೀನಿ. ಅವ್ರು ಹಾಗೆ ಆಗ್ತಾರೆ, ನಾವು ಮಾಡೇ ತೀರ್ತೀವಿ. ಈ ಸ್ಟೇಟ್ಮೆಂಟ್ಗೆ ಏನು ಹೇಳ್ತೀರಿ ಸರ್? ಅವ್ರು ನೋಡಿದೆ ನಾನು ಹೇಳಲ್ಲ, ಅವ್ರು ನೋಡದೆ ಹೇಳಲ್ಲ. ನಾನು ನೋಡಿಲ್ಲ, ನಿಮ್ಮ ಬಾಯಿಂದ ನಾನು ಕೇಳ್ತಾ ಇದ್ದೀನಿ, ಸುದ್ದಿನ ಇದು ಮಾಡ್ತೀನಿ. ಇದಿಷ್ಟು ಕೂಡ ಶಾಸಕ ಇಕ್ಬಾಲ್ ಹುಸೇನ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ ಟಿವಿನೇ, ರಾಮನಗರ.